ಪ್ರತಿಯೊಬ್ಬರಿಗೆ ಕರಳಿನ ಸಮಸ್ಯೆಗಳಿದೆ, ಜೀರ್ಣಕ್ರಿಯೆ ಸಮಸ್ಯೆ ಇದೆ ಅಥವಾ ಹೊಟ್ಟೆ ಉಬ್ರ ಬರ್ತಿದೆ. ಇಂಥ ಸಮಸ್ಯೆಗಳಿಗೆ 2 ತರ ಪದಗಳನ್ನ ನೀವು ಕೇಳಿರ್ತೀರಾ. ಒಂದು ಪ್ರೀಬಯೋಟಿಕ್ಸ್, ಇನ್ನೊಂದು ಪ್ರೋಬಯೋಟಿಕ್ಸ್. ಈ ಪ್ರೋಬಯೋಟಿಕ್ಸ್ ಅನ್ನುವಂಥದ್ದು ಜೀವಂತವಾಗಿರುವ ಕೀಟಗಳು ಅಥವಾ ನಾವು ಗುಡ್ ಬ್ಯಾಕ್ಟೀರಿಯಾ ಅಂತ ಕರಿಬಹುದು. ಈ ಪ್ರೋಬಯೋಟಿಕ್ಸ್ ಅನ್ನೋದು ನಮ್ಮ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ ಅಥವಾ ರಾಗಿ ಅಂಬಲಿಯಲ್ಲಿ ನಮ್ಗೆ ಸಿಗುತ್ತೆ. ಇನ್ನೊಂದು ಶಬ್ದ ಪ್ರೀಬಯೋಟಿಕ್ಸ್. ಪ್ರೀಬಯೋಟಿಕ್ಸ್ ಅಂದ್ರೆ ನಾರಿನಂಶ. ಈ ನಾರಿನಂಶನೇ ನಮ್ಮ ಕೀಟಗಳಿಗೆ ಆಹಾರ ಆಗುವಂಥದ್ದು. ನಮ್ಮ ಕರಳಲ್ಲಿ ಲಕ್ಷಾಂತರ ಕೀಟಗಳಿದೆ. ಈ ಕೀಟಗಳಿಗೆ ಊಟ ಸಿಗದೆ ಇರುವ ಕಾರಣನೇ ನಮ್ಗೆ ಜೀರ್ಣಕ್ರಿಯೆ ಸಮಸ್ಯೆಗಳು ಬರ್ತಾ ಇರೋದು. ಅದಕ್ಕಾಗಿ ಪ್ರತಿದಿನ ನೀವು ಪ್ರೀಬಯೋಟಿಕ್ಸ್ ನ ಆಹಾರದಲ್ಲಿ ತಗೊಂಡ್ರೆ, ಅಂದ್ರೆ ಒಳ್ಳೆ ಪ್ರಮಾಣದ ನಾರಿನಂಶ ತಿಂದ್ರೆ ಇರುವ ಕೀಟಗಳಿಗೆ ಆಹಾರ ಆಗತ್ತೆ. ಈ ಕೀಟಗಳು ಈ ನಾರಿನಂಶನ ತಿಂದ್ಬಿಟ್ಟು ಬ್ಯೂಟೆರೇಟ್ ಅನ್ನೋ ಒಂದು ಅಂಶನ ತಯಾರು ಮಾಡುತ್ತೆ. ಈ ಬ್ಯೂಟೆರೇಟ್ ಅನ್ನುವಂಥದ್ದು ನಮ್ಮ ಕರಳಿಗೆ ತುಂಬಾನೇ ಒಳ್ಳೇದು. ಅದ್ರ ಜೊತೆಗೆ ನಮ್ಮ ಇಡೀ ದೇಹಕ್ಕೂ ಕೂಡ ತುಂಬಾ ಬೆನಿಫಿಟ್ ಗಳನ್ನು ಕೊಡುತ್ತೆ. ಅದಕ್ಕಾಗಿ ನಮ್ಮ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ದೂರ ಮಾಡಕ್ಕೆ ಮತ್ತೆ ಒಳ್ಳೆ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಪ್ರತಿದಿನ ನಾರಿನಂಶ ತಿನ್ನೋದು ತುಂಬಾನೇ ಮುಖ್ಯ. ಇದನ್ನೆಲ್ಲ ಹೇಗ್ ತಿನ್ಬೇಕು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಕೆಳಗಡೆ ಗಟ್ ಅಂತ ಕಮೆಂಟ್ ಮಾಡಿ.